ಕಲಬುರಗಿಯಲ್ಲಿ ದಲಿತ ಸ್ವಾಮೀಜಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾನಗುಂದಿಯ ಶ್ರೀಮಾತಾ ಮಾಣಿಕೇಶ್ವರಿ ಆಶ್ರಮದಲ್ಲಿ ನಡೆದಿರುವಂತಹ ಘಟನೆ. ಸ್ವಾಮೀಜಿ ಮೇಲೇನೆ ಹಲ್ಲೆ ಆಗಿದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದಲ್ಲಿರುವಂತಹ ಮಠ ಇದು. ದಲಿತ ಸಮುದಾಯದ ಶ್ರೀ ಬಾಲಕೃಷ್ಣ ಸ್ವಾಮೀಜಿ ಮೇಲೆ ಅಟ್ಯಾಕ್ ಆಗಿದೆ. ಈ ಘಟನೆ ಕಳೆದ ಜನವರಿಯಲ್ಲಿ ನಡೆದಿರೋದು. ಬಹಳ ತಡವಾಗಿ ಬೆಳಕಿಗೆ ಬಂದಿದೆ. ಮಠದಿಂದ ದರದರನೆ ಸ್ವಾಮಿಗಳನ್ನ ಎಳೆದೊಯ್ದು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಮಾಣಿಕೇಶ್ವರಿ ಆಶ್ರಮದ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಈ ಘಟನೆಗೆ, ಈ ಸ್ವಾಮೀಜಿ ಮೇಲಿನ ಹಲ್ಲೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನುವ ಆರೋಪ. ಶಿವಯ್ಯ ಸ್ವಾಮಿ ಅನ್ನೋರ ಕಡೆಯವರೇನೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಬಾಲಕೃಷ್ಣ ಸ್ವಾಮೀಜಿ ಕಳ್ಳತನ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಹೊರಿಸಿ ಸ್ವಾಮಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ವಾಮೀಜಿ ಅನ್ನೋದನ್ನು ಮರೆತು ಅವ್ರನ್ನ ಮಠದಿಂದ ದರದರ ಎಳೆದು ಥಳಿಸಿ ಕಾಲಿನಿಂದೆಲ್ಲ ಒದ್ದು ಹಲ್ಲೆ ಮಾಡಿದ್ದಾರೆ. ದತ್ತಾತ್ರೇಯ ದೇವಸ್ಥಾನದ ಮಠದ ಪೂಜಾರಿ ಶ್ರೀ ಬಾಲಕೃಷ್ಣ ಸ್ವಾಮೀಜಿ ದಲಿತ ಅನ್ನುವ ಕಾರಣಕ್ಕೆ ಹಲ್ಲೆ ಮಾಡಿ ಅವ್ರನ್ನ ಮಠದಿಂದ ಹೊರದಬ್ಬಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಮುಧೋಳ ಠಾಣೆ ಪೊಲೀಸರಿಗೆ ಈ ಬಗ್ಗೆ ದೂರು ಕೊಟ್ಟರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪ ಇದೆ. ನೋಡಿ, ಒಬ್ಬ ಸ್ವಾಮೀಜಿಗಳನ್ನ ಎಷ್ಟರ ಮಟ್ಟಿಗೆ ಎಳೆದೊಯ್ತಿದ್ದಾರೆ ಅಂತ. ಸ್ವಾಮೀಜಿ ಅನ್ನೋದು ಹೋಗ್ಲಿ, ಒಬ್ಬ ವ್ಯಕ್ತಿನ ಆ ರೀತಿ ನಡೆಸ್ಕೊಳ್ತಾರ ಯಾರಾದರೂ? ಕಳೆದ 2015ರಿಂದ ಮಾತಾ ಮಾಣಿಕೇಶ್ವರಿ ಆಶ್ರಮದಲ್ಲಿ ಈ ಬಾಲಕೃಷ್ಣ ಸ್ವಾಮೀಜಿ ಇದ್ದಾರೆ. ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿ ಹಲ್ಲೆ ಮಾಡಿರೋದು. ತೆಲಂಗಾಣ ಪ್ರಾಂತ ವನಪರ್ತಿ ಡಿಸ್ಟಿಕ್ ಅವರು ಬಾಲಕೃಷ್ಣ ಸ್ವಾಮಿ ಇವ್ರ ಹೆಸರು. ಇವರು 2015ದಾಗ ಮಾತಾ ಮಾಣಿಕೇಶ್ವರ ಅಮ್ಮನವ್ರ ದರ್ಶನ ಪಡೆದು ಅವರು ಮನಸ್ಫೂರ್ತಿಗ ತನು ಮನು ಧನು ಭಾವನೆಲಿಂತ ಸಂಪೂರ್ಣವಾಗಿ ತನ್ನ ಕುಟುಂಬ, ತಮ್ಮ ಮನೆ, ತಾಯಿ ತಂದೆ, ಹುಟ್ಟಿದ ಮನೆ ಎಲ್ಲನೂ ತ್ಯಾಗ ಮಾಡಿ ಇವರು ಸುಮಾರು 2015ಲಿಂತ ಅಲ್ಲಿ ಅಮ್ಮವ್ರ ಆಶ್ರಮದಾಗೆ ಸೇವೆ ಮಾಡ್ತಾ ಇದ್ರು ಉಚಿತವಾಗಿ ಎಲ್ಲ. ಅದಕ್ಕೆ ಇವರು SC/ST ಸಮಾಜದವರು ಸಂಬಂಧ ಪಡೆದವರು, SC ಸಮಾಜದವರು ಮಾಲ ಇವರು. ಅದಕ್ಕೂ ಇವರು ಕಮ್ಮಿ ಜಾತಿಯವರಾದರು. ಅವರು ನೀವು ಗುಡಿ ಮೇಲೆ ಬರಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅನ್ನೋ ಉದ್ದೇಶಲಿಂತ ಇವ್ರಿಗೆ ಜಾತಿ ಭೇದ ಮಾಡಿ, ಜಾತಿ ನಿಂದನ ಮಾಡಿ ಇವ್ರಿಗೆ ಹಿಂಸೆ ಮಾಡೋದು, ಹಲ್ಲೆ ಮಾಡೋದು, ಓಂ ನಮೋ ನಾರಾಯಣನೇ ಭಾವನೆಲಿಂತ ಇವ್ರು ಸೇವೆ ಮಾಡ್ತಾಯಿದ್ರು. ಅದಕ್ಕೆ ಇವ್ರಿಗೆ ಹಿಂಸೆ ಮಾಡಿ ಇವ್ರಿಗೆ ಹೊರಗೆ ಹಾಕೋಕ್ಕೂ ಪ್ರಯತ್ನ ಮಾಡ್ತಾಯಿದ್ರು. ಎದಕ್ಕಂದರೆ ಇವರು ಶಿವಯ್ಯ ಸ್ವಾಮಿ ಏನು ಮಾಡ್ತಾಯಿದ್ರು ಅಂದರೆ ಯಾನಗುಂದಿ ಅನ್ನೋ ಮಠ ತಮ್ಮದೇ ಒಂದು ಮನೆ ಅಂತ ಮಾಡ್ಕೊಂಡ್ಬಿಟ್ರು ಅವರು. ತಮ್ಮದು ಅವ್ರು ಹುಟ್ಟಿದ್ದು ಕಾವಲಿ ಅಂದರೆ ನೆಲ್ಲೂರು ಜಿಲ್ಲಾ, ಅವರು ತೆಲಂಗಾಣ, ಆಂಧ್ರ ಪ್ರದೇಶ. ಈಗ ಮೊದಲು ಆಂಧ್ರ ಪ್ರದೇಶ ಇತ್ತು, ಈಗ ಅದೇ ಆ ಕಡೆ ತೆಲಂಗಾಣ ಸಪ್ರೇಟ್ ಆಗ್ಯದ. ಆ ಕಡೆ ಪ್ರಾಂತವರು ಅವರು ಅಲ್ಲಿಂದ ಈ ಕಡೆ ಬಂದು ನಮ್ಮ ಕರ್ನಾಟಕದವ್ರಿಗೆ ಎಲ್ಲರಿಗೂ ದೂರ ಮಾಡೋದು. ನಮ್ಮ ಕರ್ನಾಟಕವ್ರ ಸ್ವಾಮಿಗಳಾಗಲಿ, ನಮ್ಮ ಕನ್ನಡ ನಾಡಿನ ಅನ್ನೋದು ಏನೂ ಗೊತ್ತಿಲ್ಲ ಅವ್ರಿಗೆ. ಈ ಕಡೆ ಭೂಮಿ, ಈ ಕಡೆ ವಾಯು ಆಗಲಿ, ಈ ಕಡೆ ಭೂಮಿ ಆಗಲಿ, ಅಮ್ಮನ ತಪಶಕ್ತಿ ಆಗಲಿ, ಇವ್ರಿಗೆ ಏನೂ ಉಪಯೋಗ ಅಂದರೆ ಪಾಲಿಸ್ತಾ ಇಲ್ಲ. ಇವ್ರಿಗೆ ಹಲ್ಲೆ ಮಾಡ್ಯಾರು. ಯಾಕಂದರೆ ಇವರು ಕಡಿಮೆ ಜಾತಿಯವರು ಅದಾರು. ನೀವು ಗುಡಿ ಮೇಲೆ ಬರಬಾರ್ದು, ನೀವು ಯಾಕೆ ಬರ್ತಾಯಿದ್ರಿ, ನಾವೇ ಎಲ್ಲ ನೋಡ್ಕೊತೀವಿ, ನೀವು ಬರಬಾರ್ದು ಅನ್ನೋ ಉದ್ದೇಶಲಿಂತ ಇವ್ರಿಗೆ ಕೆಟ್ಟ ಶಬ್ದ, ಅವಾಂಛಿತ ಶಬ್ದಲಿಂತ ನಿಂದನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಅನಿಲ್ ಸ್ವಾಮಿ, ಯಾವ ಸಮುದಾಯಕ್ಕೆ ಸೇರಿದ ಮಠ ಇದು? ಆ ಸ್ವಾಮಿಗಳ ಮೇಲೆ ಬಂದು ಹಲ್ಲೆ ಮಾಡೋದಕ್ಕೆ ಇವ್ರು ಯಾರು? ಮಠ ಅಂತ ಹೇಳಿದ್ರೆ ನಾವು ಬಂದಲ್ಲಿ ಕುತ್ಕೊಂಡ್ಬಿಡ್ಬೇಕು, ಜಾಂಡ ಊರ್ಬಿಡ್ಬೇಕು ಅನ್ನುವಂಥ ಜನರ ಮನಸ್ಥಿತಿಗಳು ಇವತ್ತಿಗೂ ಜ್ವಲಂತವಾಗಿದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ಏನಿದೆ ಈ ಬಗ್ಗೆ?
ತಾಲೂಕಿನ ಯನಗುಂದಿ ಏನೊಂದು ಸುಕ್ಷೇತ್ರ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಇದೆ. ಇದು ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹೀಗೆ ದೇಶದ ಬಹುತೇಕ ರಾಜ್ಯಗಳು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಮತ್ತು ಈ ಹಿಂದೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಒಂದು ದರ್ಶನ ಕೂಡ ಪಡೆಯುತ್ತಿದ್ರು. ಅವರ ಲಿಂಗೈಕ್ಯ ನಂತರ ಕೂಡ ಸಾಕಷ್ಟು ಭಕ್ತಾದಿಗಳು ಇನ್ನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅದರಂತೆ ತೆಲಂಗಾಣ ಮೂಲದ ದಲಿತ ಸಮುದಾಯದ ಶ್ರೀ ಬಾಲಕೃಷ್ಣ ಸ್ವಾಮೀಜಿಯವರು ಮಾತಾ ಮಾಣಿಕೇಶ್ವರಿ ಆಶ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅಕ್ರಮವಾಗಿ ಆಶ್ರಮ ಪ್ರವೇಶ ಮಾಡಿದ್ದಾರೆ ಮತ್ತು ಅವರು ಆಶ್ರಮದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿ ಮಠದ ಮಾತಾ ಮಾಣಿಕೇಶ್ವರಿ ಟ್ರಸ್ಟ್ ನ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಅವರ ಬೆಂಬಲಿಗರು ಆ ಒಂದು ದಲಿತ ಸಮುದಾಯಕ್ಕೆ ಸೇರಿದ ಬಾಲಕೃಷ್ಣ ಸ್ವಾಮೀಜಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆಶ್ರಮದ ಆವರಣದಲ್ಲಿ ಅವರನ್ನ ನೆಲಕ್ಕೆ ಹಾಕಿ ಕಾಲಿನಿಂದ ಒದೆಯುವ ದೃಶ್ಯ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಳೆದ ಜನವರಿ ತಿಂಗಳಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ದಲಿತ ಮುಖಂಡರು ಕೂಡ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲದೆ ಪೊಲೀಸರು ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಿಗೆ ಕೂಡ ದಲಿತ ಸಮುದಾಯದ ಮುಖಂಡರು ಮತ್ತು ಹಲ್ಲೆಗೊಳಗಾದ ಸ್ವಾಮೀಜಿಗಳು ಕೂಡ ಅಂದ್ರೆ ಹೋಮ್ ಮಿನಿಸ್ಟರ್ಗೂ ಕೂಡ ಒಂದು ಪತ್ರ ಬರೆದಿದ್ದಾರೆ. ಯಾಕಂದ್ರೆ ನಾವು ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರಿಗೆ ದೂರು ಸಲ್ಲಿಸಿ ದಲಿತ ಸ್ವಾಮೀಜಿ ಅನ್ನೋದು ಕೂಡ ಲೆಕ್ಕಕ್ಕೆ ನೋಡದೆ ಅವರನ್ನ ನೆಲಕ್ಕೆ ಹಾಕಿ ಮನಬಂದಂತೆ ತಿಳಿಸಿದ್ದಾರೆ. ಈ ಬಗ್ಗೆ ಟ್ರಸ್ಟ್ ನ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಮತ್ತು ಅವರ ಬೆಂಬಲಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ನಾವು ಹೋರಾಟ ಮಾಡೋದಾಗಿ ಕೂಡ ಒಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರಜ್ವಲ, ತಮ್ಮೆಲ್ಲ ಡೀಟೇಲ್ಸ್ಗೆ